ಇವತ್ತು ನಾವು ಒಂದು ಬಹಳ ಮುಖ್ಯವಾದ ಪ್ರಕರಣದ ಬಗ್ಗೆ ಮಾತಾಡೋಣ. ಕಲ್ಪನೆ ಮಾಡ್ಕೊಳ್ಳಿ, 1986ನೇ ಇಸ್ವಿ ರಾಜಸ್ಥಾನದ ಸುರೇಲಿ ಅನ್ನೋ ಒಂದು ಪುಟ್ಟ ಹಳ್ಳಿ. ಗುಲಾಬ್ ಚಂದ್ ಅಂತ ಒಬ್ರು ಒಂದು ಮನೆಯೊಳಗೆ ಕಾಲಿಡ್ತಾರೆ. ನೋಡಿದ್ರೆ ನಿಜಕ್ಕೂ ಒಂದು ಆಘಾತಕಾರಿ ದೃಶ್ಯ. ಕೇವಲ 3 ವರ್ಷದ ಮಗು ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಅದೇ ಕ್ಷಣ ಛತ್ರ ಅನ್ನೋ ಆರೋಪಿ ಅಲ್ಲಿಂದ ಓಡಿ ಹೋಗ್ತಿರೋದನ್ನ ಅವ್ರು ನೋಡಿದ್ರು. ಇದು ಕೇವಲ ಒಂದು ಅಪರಾಧದ ಕಥೆಯಲ್ಲ. ಇದು ನ್ಯಾಯಕ್ಕಾಗಿ ಬರೋಬ್ಬರಿ 40 ವರ್ಷ, ಅಂದ್ರೆ ಒಂದು ಇಡೀ ತಲೆಮಾರು ನಡೆಸಿದ ಹೋರಾಟ. ನೋಡಿ, 1987ರಲ್ಲಿ ವಿಚಾರಣಾ ನ್ಯಾಯಾಲಯ ಆರೋಪಿಯನ್ನ ದೋಷಿ ಅಂತ ತೀರ್ಪುಗೊಟ್ಟಿತ್ತು. ಆದರೆ ಏನಾಯ್ತು ಅಂದ್ರೆ 2013ರಲ್ಲಿ ರಾಜಸ್ಥಾನ ಹೈಕೋರ್ಟ್ ಆತನನ್ನ ಖುಲಾಸೆಗೊಳಿಸಿ ಎಲ್ಲರಿಗೂ ಶಾಕ್ ಕೊಡ್ತು. ಕೊನೆಗೆ ಸುಮಾರು 40 ವರ್ಷಗಳ ನಂತರ ಅಂದ್ರೆ 2025ರಲ್ಲಿ ಸುಪ್ರೀಂ ಕೋರ್ಟ್ ಈ ಕೇಸಿಗೆ ಒಂದು ಅಂತ್ಯ ಹಾಡಿದೆ. ಹಾಗಾದ್ರೆ ಇಲ್ಲಿರೋ ಅತಿದೊಡ್ಡ ಪ್ರಶ್ನೆ ಏನು ಅಂದ್ರೆ, ಆಘಾತದಿಂದ ಮಾತು ಕಳೆದುಕೊಂಡ ಮಗುವಿನ ಮೌನವನ್ನ ಕೋರ್ಟ್ ಹೇಗೆ ನೋಡಬೇಕು? ಆ ಮೌನ ಆರೋಪಿ ನಿರಪರಾಧಿ ಅನ್ನೋದಕ್ಕೆ ಸಾಕ್ಷಿಯಾಗುತ್ತಾ? ಹೌದು, ಇದು ನಿಜಕ್ಕೂ ಈ ಕೇಸ್ನ ಕೇಂದ್ರಬಿಂದು. ಯಾಕಂದ್ರೆ ಹೈಕೋರ್ಟ್ ಆರೋಪಿಯನ್ನ ಖುಲಾಸೆ ಮಾಡಿದ್ದಕ್ಕೆ ಕೊಟ್ಟ ಪ್ರಮುಖ ಕಾರಣನೇ ಆ ಮಗುವಿನ ಮೌನ. ವಿಚಾರಣೆ ಟೈಮಲ್ಲಿ ಏನಾಯ್ತು ಅಂದ್ರೆ, ಸಾಕ್ಷಿ ಪೆಟ್ಟಿಗೆಯಲ್ಲಿ ನಿಂತಿದ್ದ ಆ ಮಗುವಿಗೆ ಆಘಾತದಿಂದ ಒಂದು ಪದಾನೂ ಮಾತಾಡಕ್ಕಾಗ್ಲಿಲ್ಲ. ಇದನ್ನೇ ಇಟ್ಕೊಂಡು ಸಂತ್ರಸ್ತಿಯೇ ಆರೋಪಿ ವಿರುದ್ಧ ಮಾತಾಡಿಲ್ಲ, ಹಾಗಾಗಿ ಈ ಕೇಸ್ ನಿಲ್ಲಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈ ವಾದವನ್ನ ಸಂಪೂರ್ಣವಾಗಿ ತಳ್ಳಿಹಾಕಿತು. ಕೋರ್ಟ್ ಬಹಳ ಸುಂದರವಾದ ಪದವನ್ನ ಬಳಸ್ತು, ಮೌನದ ಕಣ್ಣೀರು, ಅಂದ್ರೆ ಸೈಲೆಂಟ್ ಟಿಯರ್ಸ್. ಆ ಮಗುವಿನ ಮೌನ ಮತ್ತು ಕಣ್ಣೀರು ಅವಳ ನೋವನ್ನ, ಆಘಾತವನ್ನ ತೋರಿಸುತ್ತೆ. ಅದನ್ನವಳು ಪ್ರತಿಕೂಲ ಸಾಕ್ಷಿ ಅಥವಾ ಹಾಸ್ಟೈಲ್ ವಿಟ್ನೆಸ್ ಅಂತ ಪರಿಗಣಿಸೋಕೆ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿತು. ಅಂದ್ರೆ ಆಘಾತದಲ್ಲಿರೋ ಒಂದು ಮಗುವಿನ ಮೇಲೆ ಇಡೀ ಕೇಸ್ನ ಜವಾಬ್ದಾರಿ ಹೊರಿಸೋದು ಸರಿಯಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ನಿಲುವಾಗಿತ್ತು. ಅಂದ್ರೆ ಸುಪ್ರೀಂ ಕೋರ್ಟ್ ಆ ಮಗುವಿನ ಭಾವನಾತ್ಮಕ ಸ್ಥಿತಿಗೆ ಹೆಚ್ಚು ಬೆಲೆ ಕೊಟ್ಟಿದೆ. ಇದು ಬಹಳ ಮುಖ್ಯವಾದ ವಿಷಯ. ಆದ್ರೆ ಕೇವಲ ಇದೊಂದೇ ಅಂಶದ ಮೇಲೆ ಇಡೀ ಕೇಸ್ ನಿಂತಿತ್ತಾ, ಅಥವಾ ಇದನ್ನ ಬೆಂಬಲಿಸಲು ಬೇರೆ ಗಟ್ಟಿಯಾದ ಸಾಕ್ಷ್ಯಗಳು ಕೋರ್ಟ್ ಮುಂದಿದ್ವಾ? ಎವಿಡೆನ್ಸ್ ಬಹಳ ನಿರ್ಣಾಯಕ ಪಾತ್ರ ವಹಿಸಿತು. ಮಗುವಿನ ಮೇಲಿದ್ದ ಗಾಯಗಳು ಬಲಪ್ರಯೋಗವನ್ನು ಸ್ಪಷ್ಟವಾಗಿ ಸೂಚಿಸಿದರೆ, ಆರೋಪಿಯ ಕೈ ಮತ್ತು ಮುಖದ ಮೇಲಿದ್ದ ಉಗುರಿನ ಗುರುತುಗಳು ಸಂತ್ರಸ್ತೆ ತನ್ನನ್ನು ರಕ್ಷಿಸಿಕೊಳ್ಳಲು ಹೋರಾಡಿದ್ದನ್ನು ಸಾಬೀತುಪಡಿಸಿದವು. ಈ ಎರಡೂ ಮೆಡಿಕಲ್ ರಿಪೋರ್ಟ್ಗಳನ್ನ ಒಟ್ಟಿಗಿಟ್ಟಾಗ ಅಲ್ಲಿ ನಡೆದ ಘಟನೆಗೆ ಬೇರೆ ಯಾವ ವಿವರಣೆ ಕೊಡೋಕ್ಕೂ ಸಾಧ್ಯವೇ ಇರಲಿಲ್ಲ. ಸರಿ, ಹಾಗಾದ್ರೆ ಪ್ರತ್ಯಕ್ಷದರ್ಶಿಯ ಹೇಳಿಕೆಯಲ್ಲಿ ಕೆಲವು ಸಣ್ಣಪುಟ್ಟ ವ್ಯತ್ಯಾಸಗಳಿದ್ವು ಅಂತನೂ ಕೇಳಿದ್ದೆ. ಉದಾಹರಣೆಗೆ, ಆರೋಪಿ ನಿಂತಿದ್ನಾ ಅಥವಾ ಕೂತಿದ್ನಾ ಅನ್ನೋ ಗೊಂದಲ. ಅದನ್ನ ಕೋರ್ಟ್ ಹೇಗೆ ಪರಿಗಣಿಸ್ತು? ಹೌದು, ಅಂಥ ಸಣ್ಣ ವ್ಯತ್ಯಾಸಗಳಿತು. ಆದರೆ ಸುಪ್ರೀಂ ಕೋರ್ಟ್ ಪ್ರಮುಖ ಸಾಂದರ್ಭಿಕ ಸಾಕ್ಷ್ಯಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಿದ್ರೆ ಈ ಥರದ ಚಿಕ್ಕಪುಟ್ಟ ವ್ಯತ್ಯಾಸಗಳು ಮುಖ್ಯ ಆಗಲ್ಲ ಅಂತ ಹೇಳಿತು. ಕಾನೂನಿನಲ್ಲಿ ಇದಕ್ಕೊಂದು ತತ್ವವಿದೆ. ಒಂದು ನಿಮಿಷ, ಈ ಸಾಂದರ್ಭಿಕ ಸಾಕ್ಷ್ಯ ಅನ್ನೋದನ್ನ ಸ್ವಲ್ಪ ವಿವರಿಸಬಹುದಾ? ಇಲ್ಲಿ ಯಾವ ತತ್ವದ ಬಗ್ಗೆ ಮಾತಾಡ್ತಿದ್ದೀರಾ? ಇದನ್ನ ಪಂಚಶೀಲ ತತ್ವಗಳು ಅಂತ ಕರೀತಾರೆ. ನೇರ ಸಾಕ್ಷಿ ಇಲ್ಲದಿದ್ದಾಗ ಸನ್ನಿವೇಶಗಳನ್ನ ಒಂದು ಸರಪಳಿಯಾಗೆ ಜೋಡಿಸಿ ತೀರ್ಮಾನಕ್ಕೆ ಬರೋದು. ಸರಳವಾಗಿ ಹೇಳೋದಾದ್ರೆ, ಮೊದಲನೇದು ಸಂದರ್ಭಗಳು ಆರೋಪಿಯ ತಪ್ಪನ್ನ ಖಚಿತವಾಗಿ ಸೂಚಿಸಬೇಕು. ಎರಡನೇದು ಆ ಸಂದರ್ಭಗಳು ಸಾಬೀತಾಗಬೇಕು. ಮೂರನೇದು ಬೇರೆ ಯಾರೂ ಈ ಅಪರಾಧ ಮಾಡಲು ಸಾಧ್ಯವೇ ಇಲ್ಲ ಅಂತ ತೋರಿಸಬೇಕು. ಈ ಕೇಸ್ನಲ್ಲಿ ಆರೋಪಿ ಘಟನಾ ಸ್ಥಳದಿಂದ ಓಡಿ ಹೋಗಿದ್ದು, ಅವನ ಮೈಮೇಲಿನ ಗಾಯ, ಮಗು ಸಿಕ್ಕ ಸ್ಥಳ ಇವೆಲ್ಲವೂ ಬೇರೆ ಯಾರ ಕಡೆಗೂ ಬೆರಳು ತೋರಿಸ್ತಿರ್ಲಿಲ್ಲ. ಅದಕ್ಕೆ ಇದು ಮುಖ್ಯವಾಗುತ್ತೆ. ಈಗ ಸ್ಪಷ್ಟವಾಯಿತು. ಹಾಗಾದ್ರೆ ಈ ಎಲ್ಲ ವಾದ ವಿವಾದಗಳ ನಂತರ ಅಂತಿಮ ತೀರ್ಪು ಏನಾಯ್ತು? ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಖುಲಾಸೆ ತೀರ್ಪನ್ನ ರದ್ದುಗೊಳಿಸಿತು. 1987ರಲ್ಲಿ ವಿಚಾರಣಾ ನ್ಯಾಯಾಲಯ ವಿಧಿಸಿದ್ದ 7 ವರ್ಷಗಳ ಕಠಿಣ ಶಿಕ್ಷೆಯನ್ನೇ ಎತ್ತಿ ಹಿಡಿತು. ಆರೋಪಿ ಛತ್ರ 4 ವಾರಗಳೊಳಗೆ ಶರಣಾಗಬೇಕು ಅಂತ ಆದೇಶ ನೀಡಿತು. ಈ ಇಡೀ ಪ್ರಕರಣದಿಂದ ಸಾಮಾನ್ಯ ಜನರಿಗೆ ಮತ್ತು ಕಾನೂನು ವಲಯದಲ್ಲಿರುವವರಿಗೆ ಸಿಗುವ ಪಾಠಗಳೇನು ಅಂತ ಹೇಳ್ಬೋದು? ಖಂಡಿತ. ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಾದದ್ದು 2 ವಿಷಯ. ಒಂದು, ಆಘಾತದಿಂದ ಬರುವ ಮೌನವನ್ನ ಕಾನೂನು ಗೌರವಿಸತ್ತೆ, ಅದನ್ನ ದೌರ್ಬಲ್ಯ ಅಂತ ನೋಡಲ್ಲ. 2, ದೈಹಿಕ ಹಲ್ಲೆ ಕೇಸ್ಗಳಲ್ಲಿ ತಕ್ಷಣವೇ ಮಾಡಿಸುವ ಮೆಡಿಕಲ್ ರಿಪೋರ್ಟ್ ಅತ್ಯಂತ ನಿರ್ಣಾಯಕ.
ಇನ್ನು ಕಾನೂನು ವೃತ್ತಿಪರರಿಗೆ ಈ ತೀರ್ಪು ಪಂಚಶೀಲ ತತ್ವಗಳ ಮಹತ್ವ ಮತ್ತು ಮಕ್ಕಳಂತಹ ದುರ್ಬಲ ಸಾಕ್ಷಿಗಳನ್ನ ಹೇಗೆ ರಕ್ಷಿಸಬೇಕು ಅನ್ನೋದನ್ನ ಮತ್ತೊಮ್ಮೆ ನೆನಪಿಸಿದೆ. ಕೇಳಿದ್ರಲ್ಲ, 4 ದಶಕ, ಒಂದು ಇಡೀ ತಲೆಮಾರು. ನ್ಯಾಯ ಸಿಕ್ಕಿಲೆ ಅನ್ನೋ ಸಮಾಧಾನ ಒಂದು ಕಡೆ, ಆದ್ರೆ ಅದಕ್ಕೆ ಇಷ್ಟು ಸಮಯ ಬೇಕಾಯ್ತಲ್ಲ ಅನ್ನೋ ಬೇಸರ ಇನ್ನೊಂದು ಕಡೆ. ನಮ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ವಿಳಂಬಕ್ಕೆ ಇದೊಂದು ಕಠೋರ ಉದಾಹರಣೆ. ಆದ್ರೆ ಈ ಕೇಸ್ ನಮ್ಗೆಲ್ಲ ಬಿಟ್ಟೋಗ್ತಾ ಇರೋ ಪಾಠ ಮಾತ್ರ ಸ್ಪಷ್ಟ. ನೋವಿನಲ್ಲಿರೋ ಮೌನಕ್ಕೂ 1000 ಪದಗಳ ಶಕ್ತಿ ಇರುತ್ತೆ. ನ್ಯಾಯಾಲಯಗಳು ಆ ಮೌನವನ್ನ ಕೇಳಿಸ್ಕೊಳ್ಳೋದನ್ನ ಕಲಿಬೇಕು. ಈ ತೀರ್ಪು ಆ ದಾರಿಯಲ್ಲಿ ಒಂದು ದೊಡ್ಡ ಹೆಜ್ಜೆ ಅಲ್ವಾ?